ರಾಮಕೃಷ್ಣಾಯ ತೇ ನಮಃ. ಎಲ್ಲ ಅವತಾರಗಳಿಗೂ ವರಿಷ್ಠರಾದ ಶ್ರೀರಾಮಕೃಷ್ಣರಂತ ಸ್ವಾಮಿ ವಿವೇಕಾನಂದರು ಆ ಪದ್ಯದಲ್ಲಿ ಬರೀತಾರೆ. ಸ್ಥಾಪಕಾಯ ಚ ಧರ್ಮಸ್ಯ, ಯಾವ ಧರ್ಮವನ್ನು ಸ್ಥಾಪನೆ ಮಾಡಿದ್ರು? ಸರ್ವ ಧರ್ಮಗಳನ್ನ ರಾಮಕೃಷ್ಣ ಸ್ಥಾಪನೆ ಮಾಡಿದ್ರು. ಯಾವ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ. ಎಲ್ಲ ಧರ್ಮಗಳು ಒಬ್ಬನೇ ಭಗವಂತನನ್ನು ಸೇರ್ಲಿಕ್ಕೆ ಸರ್ವ ಮಾರ್ಗಗಳೊಂದೇ ನಿಲಯಕ್ಕೆ ಹೋಪುದೆಂಬುದನ್ನು ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ ಅಂತ ಕುವೆಂಪು ಅವರು ರಾಮಕೃಷ್ಣ ಬಗ್ಗೆ ಬರೀತಾರೆ. ಹಾಗೆ ಎಲ್ಲ ಮಾರ್ಗಗಳು, ಎಲ್ಲ ದೇವದೇವಿಯರ ಸಂಗಮ ರೂಪನೇ ಶ್ರೀರಾಮಕೃಷ್ಣರು. ನೀವು ರಾಮಕೃಷ್ಣರನ್ನ ಸನ್ನಿಧಿ ಬರೋದು ಒಂದೇ, ಚರ್ಚಿಗೂ ಇಗರ್ಜಿಗೋ ಅಥವಾ ಮಸೀದಿಗೋ ಅಥವಾ ಮತ್ತೊಂದು ದೇವಸ್ಥಾನಕ್ಕೂ ಹೋಗೋದು ಒಂದೇ. ನೀವು ಇಲ್ಲಿಗೆ ಬಂದವರು ಎಲ್ಲ ದೇವಸ್ಥಾನಕ್ಕೂ ಹೋಗಿದ ಪುಣ್ಯನೂ ಬರುತ್ತೆ ನಿಮಗೆ ಅಂತ ರಾಮಕೃಷ್ಣರು ಅನೇಕ ಬಾರಿಯಲ್ಲಿ ಹೇಳ್ತಾರೆ. ಅಂದ್ರೆ ಅವರು ಇಡೀ ಜಗತ್ತಿಗೆ ಸರ್ವಧರ್ಮ ಸಮನ್ವಯ ತತ್ವವನ್ನು ಸಾರಲಿಕ್ಕೆ ಬಂದಂತರು ಶ್ರೀರಾಮಕೃಷ್ಣರು ಅಂತ ಹೇಳ್ಬೋದು. ಆ ಮೂಲಕ ಶ್ರೀಮಾತೆಯರು ಅವನ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ. ಅಂದ್ರೆ ರಾಮಕೃಷ್ಣರು ಎಲ್ಲವೂ ಆಗಿದ್ದಾರೆ ಅಂತ. ತತ್ವತಃ ಶ್ರೀರಾಮಕೃಷ್ಣರು ಎಂದರೆ ಯಾರು ಎನ್ನುವುದನ್ನ ಇಲ್ಲಿ ಶ್ರೀಮಾತೆಯವರು ನೇರವಾಗಿ ತಿಳಿಸಿಕೊಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಯಾರು ಅನ್ನುವಂತಹ ವಿಷಯವನ್ನ ಶ್ರೀಮಾತೆಯವರು ಅತ್ಯಂತ ನೇರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವವ್ಯಾಪಿಯಾದ ಪರಬ್ರಹ್ಮ ವಸ್ತುವಿನ ಮೊಟ್ಟ ಮೊದಲ ವ್ಯಕ್ತ ರೂಪವೇ ಓಂಕಾರ. ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಫಸ್ಟ್ ಹೇಳ್ತೀವಿ ಓಂಕಾರ ಹೇಳ್ತೀವಿ. ಓಂಕಾರ ಪರಬ್ರಹ್ಮ ಸ್ವರೂಪ, ಸರ್ವವ್ಯಾಪಿಯಾದ ಭಗವಂತ ಎಲ್ಲ ಕಡೆ ಇದ್ದಾನೆ ಅಲ್ವಾ. ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ಅಂತ ಹೇಳ್ತೀವಿ. ಅಂದ್ರೆ ಸರ್ವಶಕ್ತ ಅಂದ್ರೆ ಎಲ್ಲ ಶಕ್ತಿಯೊಳಗಿದೆ, ಸರ್ವಜ್ಞ ಎಲ್ಲ ಗೊತ್ತಿದೆ ಅವನಿಗೆ, ಎಲ್ಲ ಬಲ್ಲವ ನೀನು ನನ್ನೊಳಗೆ ಇರಲು ಅಂತ ಜಾಸ್ತಿ ಹೇಳ್ತಾರೆ. ಆಮೇಲೆ ಸರ್ವಾಂತರ್ಯಾಮಿ, ಭಗವಂತ ಎಲ್ಲ ಕಡೆ ಇದ್ದಾನೆ. ಸರ್ವವ್ಯಾಪಿಯಾದ ಪರಬ್ರಹ್ಮ ವಸ್ತುವಿನ ಮೊಟ್ಟ ಮೊದಲ ವ್ಯಕ್ತ ರೂಪ ಯಾವುದು? ಓಂಕಾರ. ಅಂದ್ರೆ ಭಗವಂತದಿಂದ ಬಂತು ಮೊದಲ ವ್ಯಕ್ತ ರೂಪ ಯಾವುದು? ಓಂಕಾರ. ಆನಂತರ ಎಲ್ಲ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಓಂಕಾರವನ್ನು ನಾವು ಯಾಕೆ ಹೇಳ್ತೀವಿ ಅಂದ್ರೆ ಅದು ಓಂಕಾರ ಅನ್ನುವಂಥದ್ದು ಭಗವಂತನ ವ್ಯಕ್ತ ರೂಪ, ಮೊಟ್ಟ ಮೊದಲ ವ್ಯಕ್ತ ರೂಪ ಅಂತ ಹೇಳ್ತಾ ಇದ್ದಾರೆ. ಈ ಓಂಕಾರದಿಂದಲೇ ಸಕಲ ಚರಾಚರ ಜಗತ್ತು ಆವಿರ್ಭಾವಗೊಂಡಿದೆ. ಆದ್ದರಿಂದಲೇ ಪುರುಷ ಪ್ರಕೃತಿಯರ ಆವಿರ್ಭಾವವಾಗಿದೆ. ಅಂದ್ರೆ ಪುರುಷ ಮತ್ತು ಪ್ರಕೃತಿ ಇಬ್ರು ಸಹ ಓಂಕಾರದ ಮೂಲಕನೇ ಬಂದಿದ್ದು. ಹಾಗೆಯೇ ಈ ಓಂಕಾರದಿಂದಲೇ ಸಕಲ ಅವತಾರ ಪುರುಷರು ಉದಿಸಿದ್ದಾರೆ. ಇದು ತತ್ವ. ಇಷ್ಟ ಮಂತ್ರದಲ್ಲಿ ಈ ಓಂಕಾರವೇ ಪ್ರಧಾನ. ಜಪ ಮಾಡುತ್ತಾ ಮಾಡುತ್ತಾ ಕೊನೆಗೊಂದು ದಿನ ಮನಸ್ಸು ಲೀನವಾಗುವುದು ಈ ಓಂಕಾರದಲ್ಲೇ. ಹಾಗೆ ಲೀನವಾದಾಗ ನಿಜ ತತ್ವದ ಬೋಧೆ ಉಂಟಾಗುತ್ತದೆ. ನಿಜ ತತ್ವ ಯಾವುದು? ಆ ಬೋಧೆ ಉಂಟಾಗುತ್ತೆ ನಮಗೆ. ಅದಕ್ಕೆ ಮೊದಲು ಈ ತತ್ವವನ್ನು ಎಷ್ಟೇ ಸರಳವಾಗಿ ಹೇಳಿದರೂ ಮನಸ್ಸಿಗೆ ಅದು ಗೋಚರಿಸುವುದಿಲ್ಲ. ಒಮ್ಮೆ ಒಬ್ಬ ದೀಕ್ಷಾರ್ಥಿಗೆ ಶ್ರೀಮಾತೆಯವರು, ನೋಡು, ನಿನ್ನ ಎಲ್ಲ ಕರ್ಮ, ಪಾಪ, ಪುಣ್ಯ, ಧರ್ಮ, ಅಧರ್ಮ ಎಲ್ಲವನ್ನು ಶ್ರೀರಾಮಕೃಷ್ಣನ ಪಾದಗಳಿಗೆ ಅರ್ಪಿಸಿ ಬಿಡು. ನಮ್ಮ ಪುಷ್ಪಲತಾ ಮೇಡಮ್ ಅವರು ಹೇಳಿದ್ರು ಏನಂದ್ರೆ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಬೇಕು ಅಂತ. ಪಾದಗಳಿಗೆ ಅರ್ಪಿಸಿ ಬಿಡು, ಅವರೇ ನಿನ್ನ ಗುರು ಎಂದು ತಿಳಿಸಿಕೊಟ್ಟು ಬಳಿಕ ಮಂತ್ರದೀಕ್ಷೆಯನ್ನು ನೀಡುತ್ತಾರೆ. ಆದರೆ ಮಂತ್ರದೀಕ್ಷೆ ಕೊಟ್ಟಿರುವವರು ಶ್ರೀಮಾತೆಯವರ ಮೇಲೆ ಶ್ರೀರಾಮಕೃಷ್ಣರು ಹೇಗೆ ಗುರುವಾದರು ಎಂಬ ಸಂಶಯ ಅವರನ್ನ ಕಾಡತೊಡಗುತ್ತದೆ. ಅಂದ್ರೆ ಶ್ರೀಮಾತೆ ಎಂದ ಮೇಲೆ ಶ್ರೀರಾಮಕೃಷ್ಣರು ಹೇಗೆ ಗುರುವಾದರು ಎಂಬ ಸಂಶಯ ಅವನನ್ನ ಕಾಡುತ್ತೆ. ಅವರಿಬ್ಬರು ಒಬ್ಬರೇ ಎಂದು ಅವನಿಗೆ ಹೊಳೆಯಲಿಲ್ಲ. ಆದ್ದರಿಂದ ಅಮ್ಮ, ನಾನು ಶ್ರೀರಾಮಕೃಷ್ಣರನ್ನ ಹೇಗೆ ಭಾವಿಸಲಿ, ಯಾವ ದೃಷ್ಟಿಯಿಂದ ನೋಡಲಿ ಎಂದು ಪ್ರಶ್ನಿಸಿದ. ಆಗ ಶ್ರೀಮಾತೆ ಗಂಭೀರ ಭಾವದಿಂದ ಹೇಳ್ತಾರೆ, ನೀನು ಅವರನ್ನ ಯಾವ ದೃಷ್ಟಿಯಿಂದಲಾದರೂ ಭಾವಿಸಬಹುದು, ಧ್ಯಾನಿಸಬಹುದು. ಪುರುಷ ಪ್ರಕೃತಿ ಎರಡೂ ಅವರೇ ಆಗಿದ್ದಾರೆ. ಅವರನ್ನ ಧ್ಯಾನಿಸಿದರೆ ಎಲ್ಲವನ್ನೂ ಧ್ಯಾನಿಸಿದಂತ ಆಗುತ್ತದೆ ಅಂತ ಇಲ್ಲಿ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ.